ನಮಸ್ಕಾರ ವೀಕ್ಷಕರೇ. ಅಜಾತಶತ್ರು ಅಂತಲೇ ಖ್ಯಾತಿ ಪಡೆದಿರುವಂತಹ ನಮ್ಮ ನಾಯಕರ 96ನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಇಂಟರ್ನ್ಯಾಷನಲ್ ಆರ್ಟ್ಸ್ ಆ್ಯಂಡ್ ಕಲ್ಚರಲ್ ಫೌಂಡೇಶನ್ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಸ್ಕೃತಿ ಇಲಾಖೆಯೊಂದಿಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದೆ. ಇದರ ವಿಶೇಷತೆ ಏನಂತೀರಾ? ಅಟಲ್ ಬಿಹಾರಿ ವಾಜಪೇಯಿ ಅವರ ಕವನಗಳ ಆಧಾರಿತದ ಮೇಲೆ ನೃತ್ಯ ರೂಪಕ. ಎಂಥ ವಿಶೇಷ ಅಲ್ವಾ? ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ. ಇನ್ನು ನೋಡೋಣ, ಕಾತರರಾಗಿ ಕಾಯ್ತಿರೋ ಎಲ್ರಿಗೂ ಪ್ರಸ್ತುತಪಡಿಸ್ತಾ ಇದ್ದೀವಿ ಅಟಲ್ ಕಾವ್ಯ ಕಲಾನರ್ತನ. ಅನೇಕ ಕಲಾ ಪ್ರಿಯರು, ಗಣ್ಯರು, ಕಲಾ ರಸಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವರಾದಂತಹ ಶ್ರೀ ಡಿ.ವಿ. ಸದಾನಂದ ಗೌಡ ಅವರು, ಹಾಗೆ ಮತ್ತೊಬ್ಬ ಗಣ್ಯರು ರಾಜ್ಯಸಭಾ ಸದಸ್ಯರಾದ ಶ್ರೀ ಕೆ.ಸಿ. ರಾಮಮೂರ್ತಿ IPS ಅವರು ನಮ್ಮ ಜೊತೆಯಾಗಿದ್ರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿದರೆ ದೇಶದ ರಾಜಕಾರಣದಲ್ಲಿ ಅದೊಂದು ಅದ್ಭುತವಾದಂಥ ಒಂದು ವಸ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ನಮ್ಮ ಹಿರಿಯರ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇತ್ತು. ಅವರು ಸ್ವಾಭಿಮಾನಿಗಳಾಗಿ ಸ್ವಂತಿಕೆಯಿಂದ ಈ ದೇಶದ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆಗಳ ಆಧಾರಿತವಾದಂಥ ಬದುಕನ್ನು ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಅವರೇ ಬಲಿದಾನ ಆದರು. ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ವ್ಯಕ್ತಿ ಈ ದೇಶದ ರಾಜಕೀಯ ಇತಿಹಾಸದಲ್ಲಿ ಬಂದ ಮೇಲೆ ಅದಕ್ಕೆ ಸ್ವಲ್ಪ ವೇಗ ಸಿಕ್ಕುವಂಥ ಕೆಲಸ ಆಯಿತು. ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅವರು ದೇಶಪ್ರೇಮ ಅಂತ ಹೇಳುವಂಥದ್ದು, ದೇಶಪ್ರಥಮ ಅಂತ ಹೇಳುವಂಥ ಶಬ್ದಕ್ಕೆ ಆದ್ಯತೆ ಕೊಟ್ಟರು. ಯಾವತ್ತೂ ಕೂಡ ಅವರು ವ್ಯಕ್ತಿಗತವಾದಂಥ ವಿಚಾರಕ್ಕೆ ಒತ್ತು ಕೊಡಲಿಲ್ಲ. ನಾನು ಸ್ವಲ್ಪ ಹತ್ತಿರದಿಂದ ಅವರನ್ನು ಬಲ್ಲೆ. ಒಬ್ಬ ವ್ಯಕ್ತಿ ಹೇಗೆ ದೇಶಕ್ಕಾಗಿ ಒಂದು ಸಂಘಟನೆಯನ್ನು ಬೆಳೆಸಬೇಕು ಅಂತ ಹೇಳೋದಕ್ಕೆ ಅವರಿಗಿಂತ ದೊಡ್ಡ ಒಂದು ಉದಾಹರಣೆ ಬೇರೆ ಇಲ್ಲ. ಪ್ರಾಯಶಃ ಡಿಸೆಂಬರ್ 25 ಅವರ ಜನ್ಮದಿನದ ಆಚರಣೆ ಅದು ಇಡೀ ದೇಶ ಪ್ರೇಮಿಗಳಿಗೆ ಒಂದು ಸಂದೇಶವನ್ನು ಕೊಡುವಂಥ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದರ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೂಡ ಅಟಲ್ಜಿ ಅವರ ಪ್ರಭಾವ ಬೀರಿದೆ ಅಂತ ಹೇಳುವಂಥದ್ದನ್ನು ತೋರಿಸ್ಕೊಡ್ಬೇಕು ಅಂತ ಅವರು ಮಾಡಿದಂಥ ಕಾರ್ಯಕ್ರಮ ನಿಜವಾಗಿ ನಾನು ವಿಶೇಷವಾದಂಥ ಅಭಿನಂದನೆ ಕೃತಜ್ಞತೆಗಳನ್ನು ನಾನು ತಮಗೆ ಸಲ್ಲಿಸ್ತೇನೆ. ನಮ್ಮ ದೇಶದ ಘನತೆಯನ್ನು, ಗೌರವವನ್ನು ಅತ್ಯಂತ ಉನ್ನತ ಶಿಖರಕ್ಕೆ ಕೊಂಡೊಯ್ದ ನಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಮಂತ್ರಿಗಳು, ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿರವರ 96ನೇ ಜನ್ಮ ದಿನೋತ್ಸವದ ಸಂದರ್ಭದಲ್ಲಿ ಅವರ ಕವಿತೆಗಳನ್ನು ಆಧರಿಸಿದಂತಹ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು, ಅದರಲ್ಲಿ ಭಾಗವಹಿಸ್ತಕ್ಕಂಥದ್ದು ನಮಗೆ ಒಂದು ದೊಡ್ಡ ಹೆಮ್ಮೆಯ ವಿಷಯ ಅಂತ ನಾನಂತೂ ಭಾವಿಸಿದ್ದೇನೆ. ಅವರ ಬಗ್ಗೆ ಆಗಲಿ, ಅವರ ನಡವಳಿಕೆ ಬಗ್ಗೆ ಆಗಲಿ, ಅವರ ನಾಯಕತ್ವದ ಬಗ್ಗೆ ಆಗಲಿ ಹೆಚ್ಚಿನ ವ್ಯಾಖ್ಯಾನವನ್ನು ಮಾಡತಕ್ಕಂತಹ ಶಕ್ತಿ ನನಗಿಲ್ಲ. ಬಹಳ ಸಣ್ಣವ ನಾನು. ಬಹಳ ಹಿಮಾಲಯ ಪರ್ವತಕ್ಕಿಂತ ಹೆಚ್ಚಿನ ಒಂದು ಸ್ಥಾನವನ್ನು ನಮ್ಮ ದೇಶದ ಇತಿಹಾಸದಲ್ಲಿ ಹೊಂದಿರತಕ್ಕಂಥವರು ಶ್ರೀ ಅಟಲ್ಜಿಯವರು. ಬಹುಶಃ ಅವರ ಬಗ್ಗೆ ಯಾರೂ ಸಹ ಅಪಸ್ವರದ ಮಾತುಗಳನ್ನು ಆಡ್ತಕ್ಕಂಥದ್ದು ನಾನಂತೂ ಸುಮಾರು 5 ವರ್ಷಗಳ ಕಾಲ ಪಾರ್ಲಿಮೆಂಟಲ್ಲಿದ್ದು ಯಾವುದೇ ಪಕ್ಷದ ವ್ಯಕ್ತಿ ಆಗಲಿ ಅವರ ಬಗ್ಗೆ ಅತ್ಯಂತ ದೊಡ್ಡ ಗೌರವವನ್ನು ಇಟ್ಟುಕೊಂಡು ಮಾತಾಡ್ತಾರೆ ಹೊರತು ಯಾರು ಬೇರೆ ರಾಜಕಾರಣಿಗಳ ಬಗ್ಗೆ ಮಾತನಾಡುವಾಗ ಬರ್ತಕ್ಕಂತಹ ಅಪಸ್ವರಗಳು ಯಾವತ್ತೂ ಬಂದಿಲ್ಲ.
ಆ ರೀತಿಯ ಒಬ್ಬ ಸಜ್ಜನ, ಜನಪ್ರಿಯ, ಜನಾನುರಾಗಿ ಒಬ್ಬ ವ್ಯಕ್ತಿಯಾಗಿ ಅಟಲ್ಜಿಯವರು ನಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ನಿಂತಿದ್ದಾರೆ. ಕವಿ ಹೃದಯಿ, ಸಾಕಷ್ಟು ಯಾವತ್ತೂ ಬಹಳ ಹಾಸ್ಯವಾಗಿ ಗಂಭೀರ ಸಮಸ್ಯೆಗಳನ್ನು ಅತ್ಯಂತ ಹಾಸ್ಯ ರೂಪದಲ್ಲಿ ಅವರು ಪಾರ್ಲಿಮೆಂಟಲ್ಲಿ ಪ್ರಸ್ತುತಪಡಿಸ್ತಾ ಇದ್ದರು ಅಂತ ಅವರ ಸ್ಪೀಚಸನ್ನು ಓದಿ ನಾನು ತಿಳ್ಕೊಂಡಿದ್ದೇನೆ. ಇಂತಹ ಒಬ್ಬ ದೊಡ್ಡ ವ್ಯಕ್ತಿ ನಮಗೆಲ್ಲರಿಗೂ ಸದಾ ಆದರ್ಶ. ನಮ್ಮ ದೇಶಕ್ಕೆ ಅವರ ಮಾರ್ಗದರ್ಶನ ಬಹಳ ದೊಡ್ಡದಾಗಿತ್ತು. ಅವರ ಒಂದು ವಿಷಯಗಳನ್ನು, ಅವರ ಒಂದು ಭಾವನೆಗಳನ್ನು ಜನರಿಗೆ ಈ ನೃತ್ಯ ರೂಪದಲ್ಲಿ, ಅವರ ಕವನಗಳನ್ನು ಜನರಿಗೆ ಮುಟ್ತಕ್ಕಂತಹ ರೀತಿಯಲ್ಲಿ ಪ್ರಸ್ತುತಪಡಿಸ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ಶ್ರಮದ ವಿಷಯವೂ ಸರಿ. ಇದಕ್ಕೆ ಶ್ರಮವಹಿಸಿದಂತಹ ಸನ್ನಿಹಿತರಾದ ನಮ್ಮ ಶಾಂಡಿಲ್ಯ ಶ್ರೀನಿವಾಸ್ ಸರ್ ಅವರಿಗೂ, ಅವರ ಎಲ್ಲ ಸಹೋದ್ಯೋಗಿಗಳಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತಾ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿ ಅಂತ ಹಾರೈಸಿ ನಮ್ಮ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವ ರೂಪಣದ ಕಲೆಯೊಂದು, ಸಂಗಳಿಸಲಿ ಕಲೆಗಳ ಅನುನಯವು ಚರ್ಯೆಯಲ್ಲಿ ಮಂಗಳೋನ್ನತ ಕಲೆಯೇ ಮಂಕುತಿಮ್ಮ. DVಜಿಯವರ ಮಾತಿನಂತೆ ಸಂಗೀತ, ಸಾಹಿತ್ಯ, ಕಲೆಗೆ ಒಂದು ವಿಶೇಷವಾದ ಸ್ಥಾನವೇ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ಭರತನಾಟ್ಯಂ, ಮೋಹಿನಿಯಾಟ್ಟಂ, ಕುಚ್ಚುಪುಡಿ, ಕಥಕ್, ಹಾಗೆ ಒಡಿಸ್ಸಿ, ಈ ಥರ ವಿಶೇಷ ಶೈಲಿಯಲ್ಲಿ ಹಾಗೆ ನೃತ್ಯ ರೂಪಕಗಳಲ್ಲಿ ಅಟಲ್ ಅವರ ಕವನಗಳನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಬನ್ನಿ ನೋಡೋಣ. ಮೊದಲನೇ ಪ್ರಸ್ತುತಿ ವಿಜಯದಶಮಿ ಶಮಾಕೃಷ್ಣ ಅವರಿಂದ ಭರತನಾಟ್ಯಂ ಶೈಲಿಯಲ್ಲಿ. दस मंजिल ऊपर से चढ़कर देखा रावण जलता, दस मंजिल ऊपर से चढ़कर देखा रावण जलता, सदियों से स्वाहा होकर भी पाप निरंतर फलता, सदियों से स्वाहा होकर भी पाप निरंतर फलता। राम विजय की कथा पुरानी, किंतु युद्ध जारी है। राम विजय की कथा पुरानी, किंतु युद्ध जारी है।
राम विजय की कथा पुरानी, किंतु युद्ध जारी है। राम विजय की कथा पुरानी, किंतु युद्ध जारी है। राजपाट के लिए अयोध्या फूंकने की बारी है। राजपाट के लिए अयोध्या फूंकने की बारी है। 10 मंजिल ऊपर से चढ़कर देखा रावण जलता, सदियों से स्वाहा होकर भी पाप निरंतर फलता। माँ की ममता, माँ की ममता, माँ की ममता। समाज को फिर संकट में डाला। माँ की ममता ने समाज को फिर संकट में डाला। समाज को फिर संकट में डाला। समाज को फिर संकट में डाला। समाज को फिर संकट। एक ಬರಸ್ ಬೀತ್ ಗಯಾ ಡಾಕ್ಟರ್ ರೇಖಾ ರಾಜು ಅವರಿಂದ ಮೋಹಿನಿಯಟ್ಟಂ ಶೈಲಿಯಲ್ಲಿ. गदिगिणतां दीं कुकुन्तरिता तां दीं दिं गदिगिणतां दीं कुकुन्तरिता तां दीं दिं गदिगिणतां कुकुन्तरिता तां दीं गदिगिणतां दीं कुकुन्तरिता तां दीं गिन्त गदिगिणतां दीं
कुकुन्तरिता तां दीं ते ग्युता गदिगिण तां दीं ते कुकुन्तरिता तां दीं ते द्युता गदिगिण तां दीं ते कुकुन्तरिता तां दीं ते गिन्ता गदिगिण तां दीं ते कुकुन्तरिता तां दीं ते गिन्ता गदिगिण तां दीं ते कुकुन्तरिता तां दीं ते कुकुन्तरि किटतरिता तां दीं ते कुकुन्तरि किटतरिता तां दीं ते कुकुन्तरि किटतरिता एक बरस बीत गया, एक बरस बीत गया, एक बरस बीत गया, एक बरस बीत गया। झुलसाता जेठ मास, झुलसाता जेठ मास, शरद चांदनी उदास, शरद चांदनी उदास, सिसकी भरते सावन का, सिसकी भरते सावन का, अंतर घट रीत गया, अंतर घट रीत गया। एक बरस बीत गया, एक बरस बीत गया। किटतां तक्कतां तक्कुन्तरितां, किटतां तक्कतां तक्कुन्तरितां, कुकुन्तरितां तरितां दिगिणतक, कुकुन्तरितां किटतां दिगिणतक, तां धीं तां गदिगिण तां दीं तां कुकुन्तरिता, तां दीं तां कुकुन्तरिता। ಅಮರ್ ಆಗ್ ಹೈ ಕುಚಿಪುಡಿ ಶೈಲಿಯಲ್ಲಿ ಪ್ರತೀಕ್ಷಾ ಕಾಶಿ.
कोटि आकुल हृदयों में सुलग रही है जो चिंगारी। कोटि कोटि आकुल हृदयों में सुलग रही है जो चिंगारी। अमर आग है, अमर आग है, अमर आग है, अमर आग है। उत्तर दिशी में अजित दुर्ग सा, उत्तर दिशी में अजित दुर्ग सा जागरूक प्रहरी युग युग का, जागरूक प्रहरी युग युग का। मूर्तिमंत स्थैर्य धीरता की प्रतिमा सा, मूर्तिमंत स्थैर्य धीरता की प्रतिमा सा। अटल अडिग नगपति विशाल, अटल अडिग नगपति विशाल है। अमर आग है, अमर आग है, अमर आग है। ताम 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 तकिट तक दिम तक चुम तक दिम तक तकिट दीम 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 तकिट तक दिम तक चुम तक दिम तक तकिट तक दिम तक जुन तचुम 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 तक दिम तक जुन तक दिम तक जुन तक दिम तक जुन गिन्नतुम गिन्नतुम दिगिन्नतुम दिगिन्नतुम तदिगिन्नतुम तदिगिन्नतुम। नभ की छाती को छूता सा कीर्ति पुंज सा, नभ की छाती को छूता सा कीर्ति पुंज सा। दिव्य दीपकों के प्रकाश में, दिव्य दीपकों के प्रकाश में झिलमिल झिलमिल, झिलमिल झिलमिल, झिलमिल झिलमिल, झिलमिल झिलमिल। ज्योति तमा का पूज्य भाल है, ज्योति तमा का पूज्य भाल है। अमर आग है, अमर आग है, अमर आग है। ताम 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 तकिट तक दिम तक चुम तक दिम तक तकिट दीम 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 तकिट तक दिम तक चुम तक दिम तक तकिट तक दिम तक जुन तचुम 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 तक दिम तक जुन तचुम 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 तक दिम तक जुन तचुम 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 तक दिम तक जुन तचुम 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 तचुम। ದೂರ್ ದಿವಾಲಿ ಪಾಸ್ ಅಂಧೇರ ನಂದಿನಿ ಮೆಹ್ತಾ ಅವರಿಂದ ಕಥಕ್ ಶೈಲಿಯಲ್ಲಿ.
अंधेरा दूर दिवाली, पास अंधेरा दूर दिवाली, पास अंधेरा दूर दिवाली, पास अंधेरा चार दीवारें कसता गैर, चार दीवारें कसता गैर दूर दिवाली, पास अंधेरा दूर दिवाली, पास अंधेरा दूर दिवाली, दिवाली। दूर दिवाली, पास अंधेरा दूर दिवाली, पास अंधेरा चार दीवारें कसता गैर, चार दीवारें कसता गैर दूर दिवाली, पास अंधेरा दूर दिवाली, पास अंधेरा दूर दिवाली। ಸಪ್ನಾ ಟೂಟ್ ಗಯಾ ಕರಿಷ್ಮಾ ಅಹೂಜಾ ಅವರಿಂದ ಒಡಿಸ್ಸಿ ಶೈಲಿಯಲ್ಲಿ.
ಧೇ ದಿನಕ ದಿನ್ನಿತ ತಿನ್ ತಿನ್ನಕ ತಿನ್ನಿತ ಧೇ ದಿನಕ ದಿನ್ನಿತ ತಿನ್ ತಿನ್ನಕ ತಿನ್ನಿತ ತಿನ್ ತಿನ್ನಕ ತಿನ್ನಿತಕ್ಕ ತಿನ್ನಿತಕ್ಕ ತಿನ್ನಿ ಧೇ ದಿನಕ ದಿನ್ನಿತ ತಿನ್ ತಿನ್ನಕ ತಿನ್ನಿತ ಧೇ ದಿನಕ ದಿನ್ನಿತ ತಿನ್ ತಿನ್ನಕ ತಿನ್ನಿತ ತಿನ್ ತಿನ್ನಕ ತಿನ್ನಿತಕ್ಕ ತಿನ್ನಿತಕ್ಕ ತಿನ್ನಿ ಧೇ ತಿನ್ ತಿನ್ನಕ ತಕ್ಕ ತಿನ್ ತಿನ್ನಕ ಧೇ ತಿನ್ ತಿನ್ನಕ ತಕ್ಕ ತಿನ್ ತಿನ್ನಕ ಧೇ ತಿನ್ ತಿನ್ನಕ ತಕ್ಕ ತಿನ್ ತಿನ್ನಕ ತಿನ್ ತಿನ್ನಕ ತಕ್ಕ ತಿನ್ ತಿನ್ನಕ ಧೇ ದಿನಕ ದಿನ್ನಿತ ದಿನಕ ದಿನ್ನಿ ಧೇ ದಿನಕ ದಿನ್ನಿತ ದಿನಕ ದಿನ್ನಿ ಧೇ ದಿನಕ ದಿನ್ನಿತ ದಿನಕ ದಿನ್ನಿ ಧೇ ದಿನಕ ದಿನ್ನಿತ ದಿನಕ ತಿನ್ನಿ ತಕ್ಕ 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 ದಾದಿ ಗಿನ್ನ ಥೈ ತಕ್ಕ ದಾದಿ ಗಿನ್ನ ಥೈ ತಕ್ಕ ದಾದಿ ಗಿನ್ನ ಥೈ हाथों की हल्दी है पीली, पैरों की मेहंदी कुछ गीली। हाथों की हल्दी है पीली, पैरों की मेहंदी कुछ गीली। पलक झपकने से पहले, पलक झपकने से पहले ही सपना टूट गया, सपना टूट गया, सपना टूट गया। दीप बुझाया, दीप बुझाया, रची दिवाली लेकिन कटी न मावस काली। दीप बुझाया, दीप बुझाया। ಧೈ ಕಿಟ್ಟ ಧೈತ ಥೂನ ತ ಕಿಟ್ಟ ಧೈತ ಥೂನ ಧೈ ಕಿಟ್ಟ ಧೈತ. ಮುಂದಿನ ಪ್ರಸ್ತುತಿ ತಿಲ್ಲಾನ. ಶಮಾ ಕೃಷ್ಣ, ಪ್ರತೀಕ್ಷಾ ಕಾಶಿ, ನಂದಿನಿ ಮೆಹ್ತಾ, ಡಾಕ್ಟರ್ ರೇಖಾ ರಾಜು ಹಾಗೂ ಕರಿಷ್ಮಾ ಅಹುಜಾ ಅವರಿಂದ. स्वर पत्थर की छाती में उगाया नव अंकुर, पत्थर की छाती में उगाया नव अंकुर, उगाया नव अंकुर, उगाया नव अंकुर। गीत नया गाता हूँ, तदीम तदीम दिरना उदनि ततानि तानि तदीम तदीम दिरना, तदीम तदीम दिरना उदनि ततानि तानि तदीम तदीम दिरना, तदीम तदीम दिरना उदनि ततानि तानि तदीम तदीम दिरना। तारित्वं तकणग दगद दार दगदानि दीम अलरि कलरि दगददां दार दगदमां दार दगददां दार दीम 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 तनि अलरि तों 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 तगदनि अलरि दीम 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 तकदिकु तनि अलरि गीत तुनि गीतक दीम नाद्र गीत ओं नाच रगे द्वोरि तां दिदं तैदरे दिरदुं गीत तुनि गीतक दीम नाद्र गीत ओं नाच रगे गोरि तां दिदं तैदरे दिरदुं गीत तां दिदं तैदरे दिरदुं गीत तां दिदं तैदरे दिरदुं गीत दुनि गीतक दीम दुनि गीतक दीम दुनि गीतक दीम।
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಅಟಲ್ ಕಾವ್ಯ ಕಲಾನರ್ತನ ಬೆಂಗಳೂರಿನ ಕಾರ್ಯಕ್ರಮ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕವನಗಳ ಆಧಾರಿತವಾದ ವಿಶೇಷ ನೃತ್ಯ ರೂಪಕ ನಮ್ಮೆಲ್ಲರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ ಅವರ ಕೆಲಸಗಳ ಮೂಲಕ, ಹಾಗೆ ಅವರ ನೆನಪುಗಳ ಮೂಲಕ. ನಮಸ್ಕಾರ.